ಹಾಯ್ ಪೇರೆಂಟ್ಸ್. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಕಥೆ ಅನ್ನೋದು ತುಂಬಾ ಸ್ವಾರಸ್ಯಕರ ಸಂಗತಿಯಾಗಿರುತ್ತೆ. ಅವ್ರಿಗೆ ಕಥೆ ಹೇಳೋರು ಬೇಕಾಗಿರುತ್ತೆ. ನಮ್ಮ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ನಮ್ಮ ಅಜ್ಜಿಯಂದ್ರು ಅಥವಾ ನಮ್ಮ ತಾಯಂದ್ರು ನಮ್ಮನ್ನ ಮಲಗಿಸುವಾಗ ಒಂದೊಂದು ಒಳ್ಳೆ ಕಥೆಗಳನ್ನ, ನೀತಿ ಕಥೆಗಳನ್ನ ಅಥವಾ ದೇವರ ಕಥೆಗಳನ್ನ ಹೇಳಿ ನಮ್ಗೆ ಖುಷಿ ಕೊಡ್ತಾ ಇದ್ರು. ಹಾಗೆ ನಾವು ಮಲ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ತುಂಬಾ ಜನಕ್ಕೆ ಕಥೆಗಳು ಗೊತ್ತಿದ್ರು ಅದನ್ನ ಹೇಳೋದಕ್ಕೆ ಅವರಿಗೆ ಸಮಯ ಇರಲ್ಲ, ಅಥವಾ ಅವರ ಕೆಲಸದ ಒತ್ತಡ ಅವರನ್ನ ಕತೆ ಹೇಳೋ ಮನಸ್ಥಿತಿಗೆ ತಂದಿರಲ್ಲ. ಅವರಿಗೆ ಕತೆ ಹೇಳ್ತಕ್ಕಂಥ ಮನಸ್ಥಿತಿ ಕೂಡ ಇರಲ್ಲ. ಹಾಗಾಗಿ ಇತ್ತೀಚಿನ ಮಕ್ಕಳಿಗಾಗಿ ಒಂದು ಹೊಸ ಪ್ರಯೋಗವನ್ನ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ಪ್ರತಿನಿತ್ಯ ಒಂದೊಂದು ಕಥೆಯನ್ನ ಮಕ್ಕಳಿಗಾಗಿ ಸ್ವಾರಸ್ಯಕರವಾಗಿ ಅವರಿಗೆ ಇಷ್ಟ ಆಗೋ ರೀತಿನಲ್ಲಿ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಸ್ವಾರಸ್ಯಕರ ಕಥೆಗಳನ್ನ ಕೇಳಿಸಿ ಅವರಿಗೆ ಖುಷಿ ಪಡಿಸಿ. ಈ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಬೆಸ್ಟ್ ಆಫ್ ಲಕ್. ಮಾಮ ಮಾಮ ಒಂದ್ ಕತೆ ಹೇಳೋ. ಯಾವ ಕತೆ ಬೇಕು? ನಂಗೆ ಕೌ ಕೌ ಕತೆ ಹೇಳೋ. ಕೌ ಕತೆ ಬೇಕಾ? ಸರಿ. ನಾನು ನಿಮ್ಗೆಲ್ಲ ಇವತ್ತು ನಿಮ್ಮ ವಿನು ಮಾಮ ಪುಣ್ಯಕೋಟಿ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನು ಕೆಲವೊಂದು ಹಸುಗಳನ್ನ ಸಾಕಿದ್ದ. ಆ ಹಸುಗಳಲ್ಲಿ ಪುಣ್ಯಕೋಟಿ ಅಂತ ಒಂದು ಹಸು ಇತ್ತು. ಯಾವ ಹಸು ಇತ್ತು? ಪುಣ್ಯಕೋಟಿ ಅಂತ ಹಸು ಇತ್ತು. ಆ ಪುಣ್ಯಕೋಟಿ ಹಸು ಕತೆ ಬಗ್ಗೆ ನಾನೀಗ ಹೇಳ್ತೀನಿ ನಿಮ್ಗೆಲ್ಲ. ಆ ಪುಣ್ಯಕೋಟಿ ಹಸು ಬಗ್ಗೆ ನಾನಿವತ್ತು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ. ಓಕೆನಾ? ಓಕೆ 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 ಹೇಳು. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಅವನ ಹೆಸರು ಗೋಪಾಲ ಅಂತ. ಅವನು ಕೆಲವು ಹಸುಗಳನ್ನ ಸಾಕಿದ್ದ. ಆ ಹಸುನಲ್ಲಿ ಪುಣ್ಯಕೋಟಿ ಅಂತ ಒಂದು ಹಸು ಇತ್ತು. ಈ ಹಸುಗಳೆಲ್ಲ ಏನ್ ಮಾಡ್ತಾ ಇದ್ದೋ, ಬೆಳಗಿನ ಹೊತ್ತು ಪಕ್ಕದಲ್ಲಿರ್ತಕ್ಕಂಥ ಕಾಡಿಗೆ ಹೋಗ್ತಾ ಇತ್ತು. ಆ ಕಾಡಲ್ಲಿ ಹಸುಗಳು ಹುಲ್ಲನ್ನ ಮೇಯ್ತಾ ಇತ್ತು. ಸಂಜೆವರೆಗೂ ಮೇಯ್ದು ನಂತರ ಮನೆಗೆ ಹಿಂತಿರುಗಿ ಬರ್ತಾ ಇದ್ವು. ಇದು ಪ್ರತಿನಿತ್ಯದ ವಾಡಿಕೆ ಆಗಿತ್ತು. ಈ ಗೋಪಾಲ ಏನ್ ಮಾಡ್ತಾ ಇದ್ದ, ಸಂಜೆ ಮನೆಗೆ ಹಸುಗಳು ಬರ್ತಾ ಇದ್ದ ಹಾಗೆ ತನ್ನ ಕೊಳಲನ್ನ ನುಡಿಸೋದಕ್ಕೆ ಶುರು ಮಾಡ್ತಾ ಇದ್ದ. ಆ ಇಂಪಾದ ಕೊಳಲಿನ ನಾದಕ್ಕೆ ಈ ಹಸುಗಳೆಲ್ಲ ಮೈಮರೆತು ಹಾಲನ್ನ ಕೊಡ್ತಾ ಇದ್ವು. ಆ ಹಾಲನ್ನೆಲ್ಲ ತಗೊಂಡು ಹೋಗಿ ಮನೆ ಮನೆಗೆ ಮಾರಿ ಅದರಿಂದ ಬರ್ತಕ್ಕಂಥ ಹಣದಿಂದ ಅವನು ಜೀವನನ ಸಾಗಿಸ್ತಾ ಇದ್ದ. ಒಂದು ದಿನ ಏನಾಯ್ತು, ಈ ಎಲ್ಲಾ ಹಸುಗಳನ್ನು ಕೂಡ ಮೇಯ್ತಾ ಹಾಗೆ ಕಾಡಿಗೆ ಹೋಗ್ಬಿಟ್ವು. ಆ ಕಾಡಲ್ಲಿ ಒಂದು ಹುಲಿ ಇತ್ತು. ಏನಿತ್ತು? ಹುಲಿ ಇತ್ತು. ಹೌದು, ಆ ಹುಲಿ ನೋಡೋದಕ್ಕೆ ತುಂಬಾ ಭಯಂಕರವಾಗಿತ್ತು. ಅದು ಏನ್ ಮಾಡ್ತಾ ಇತ್ತು, ದಾರಿನಲ್ಲಿ ಹಾಗೆ ಧುಮ್ 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 ಅಂತ ನಡ್ಕೊಂಡ್ ಬರ್ತಾ ಇತ್ತು. ನಡ್ಕೊಂಡ್ ಬರ್ತಾ ರೋಡಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅವ್ರನ್ನ ಗಬಕ್ ಹಿಡ್ಕೊಂಡು ಹಂಗೆ ತಿನ್ಕೊಂಡ್ಬಿಡ್ತಾ ಇತ್ತು. ತಿನ್ಕೊಂಡು ಆಮೇಲೆ ಮತ್ತೆ ತನ್ನ ಗೂಡ್ಗೆ ಹೋಗ್ಬಿಡ್ತಾ ಇತ್ತು. ಏನ್ ಮಾಡ್ತಾ ಇತ್ತು, ಅಂತ ನಡ್ಕೊಂಡ್ ಬಂದು ರೋಡಲ್ಲಿ ಸಿಕ್ತೋನೆಲ್ಲ ತಿನ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾ ಇತ್ತು. ಹೀಗೆ ಮಾಡ್ತಾ ಇರ್ತಕ್ಕಂತ ಹುಲಿ ಏನ್ ಮಾಡ್ತಾವ, ಒಂದಿನ ಕಾಡಲ್ಲಿ ಹಾಗೆ ತಿರುಗ್ತಾ ಏನಾದ್ರೂ ಹೊಟ್ಟೆಗೆ ಸಿಗುತ್ತಾ ತಿನ್ನೋದಕ್ಕೆ ಅಂತ ನೋಡ್ಕೊಂಡ್ ಬರ್ತಾ ಇತ್ತು. ಈ ಹಸುಗಳೆಲ್ಲ ಏನ್ ಮಾಡ್ತಾ ಇತ್ತು, ಹಾಗೆ ಮೇಯ್ಕೊಂಡು ಕಾಡೊಳಗಡೆ ಹೋಗ್ತಾ ಇತ್ತು. ಸಂಜೆ ಆಗ್ತಾ ಬಂತು. ಸಂಜೆ ಆಗ್ತಾ ಇದ್ದ ಹಾಗೆ ಬೇರೆ ಹಸುಗಳೆಲ್ಲ ಏನ್ ಮಾಡಿದ್ವು, ಮನೆ ಕಡೆ ಹಾಗೆ ಬರ್ತಾ ಇತ್ತು. ಈ ಪುಣ್ಯಕೋಟಿ ಹಸು ಇತ್ತಲ್ಲ, ಆ ಹಸು ಏನ್ ಮಾಡ್ತು, ಹಾಗೆ ಮೇಯ್ತಾ ಲೇಟ್ ಆಗೋಯ್ತು. ಅದಕ್ಕೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಆಮೇಲೆ ಸುತ್ತಮುತ್ತ ಎಲ್ಲಾ ಕಡೆ ನೋಡಿದ್ರೆ ಯಾವ ಹಸುಗಳು ಕಾಣ್ತಾನೆ ಇಲ್ಲ.
ಎಲ್ಲ ಹಸುನು ಮನೆಗೆ ಹೋಗ್ಬಿಟ್ಟಿದಾವೆ. ಇದು ಒಬ್ಬಂಟಿಯಾಗಿತ್ತು. ಆಗ ಈ ಹಸುಗೆ ಭಯ ಸ್ಟಾರ್ಟ್ ಆಯ್ತು. ಅಯ್ಯೋ, ಪಕ್ಕದಲ್ಲಿ ಯಾರು ಇಲ್ವಲ್ಲ, ನಾನು ಬೇಗ ಹೋಗಿ ಮನೆಗೆ ಸೇರ್ಕೊಬೇಕು ಅಂತ ಟಕ್ 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 ಅಂತ ನಡ್ಕೊಂಡು ಹಾಗೇ ಮನೆಗೆ ಬರ್ತಾ ಇತ್ತು. ಬರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಏನಾಯ್ತು, ಅಂತ ಅನ್ಕೊಂಡು ಆ ಹುಲಿ ಇತ್ತಲ್ಲ, ಆ ಹುಲಿ ಅಡ್ಡ ಬಂದ್ಬಿಡ್ತು. ನೋಡ್ತಾ 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 ಹಂಗೆ ಅಂತ ಕಣ್ಣು ಬಿಟ್ಕೊಂಡು ಪುಣ್ಯಕೋಟಿ ಹಸುನ ನೋಡ್ತಾ ಇತ್ತು. ಏನ್ ಮಾಡ್ತಿತ್ತು ಅಂತ ಪುಣ್ಯಕೋಟಿ ಹಸುನ ನೋಡ್ತಾ ಇತ್ತು. ಆಗ ಈ ಪುಣ್ಯಕೋಟಿ ಹಸುಗೆ ಭಯ ಸ್ಟಾರ್ಟ್ ಆಯ್ತು. ಅಯ್ಯೋ, ಈ ಹುಲಿ ಬಂದ್ಬಿಟ್ಟಿದೆ, ನನ್ನ ಹಿಡ್ಕೊಂಡು ತಿನ್ಬಿಡುತ್ತೆ, ಏನ್ ಮಾಡೋದು? ನನ್ ಕರು ಇದೆ ಮನೆಯಲ್ಲಿ, ನನ್ನನ್ನ ತಿನ್ಬಿಟ್ರೆ ಆ ಕರುನ ಯಾರು ನೋಡ್ಕೊಂತಾರೆ ಅಂತ ಭಯ ಪಟ್ಕೊಂತ ಇತ್ತು. ಆಗ ಹುಲಿ ಇತ್ತಲ್ಲ, ಆ ಹುಲಿ ಪುಣ್ಯಕೋಟಿ ಹಸುಗೆ ಹೇಳ್ತು, ಏ ಹಸು, ನೀನು ಎಷ್ಟು ಚೆನ್ನಾಗಿದ್ದೀಯಾ, ನನಗೆ ಈಗ ಹೊಟ್ಟೆ ಹಸೀತಾ ಇದೆ, ನಿನ್ನ ಹಂಗೆ ಹಿಡ್ಕೊಂಡ್ಬಿಟ್ಟು ಗಬಕ್ ಅಂತ ತಿನ್ಕೊಂಡ್ಬಿಡ್ತೀನಿ ಅಂತ ಹೆದರ್ಸ್ತು. ಆಗ ಈ ಪುಣ್ಯಕೋಟಿ ಹಸುಗೆ ತುಂಬಾ ಭಯ ಆಯ್ತು. ಭಯ ಆಗ್ಬಿಟ್ಟು ತನ್ನ ಪಾಪು ಇತ್ತಲ್ಲ ಕರು, ಅದಕ್ಕೆ ಏನ್ ಮಾಡೋದು, ಅದಕ್ಕೆ ಹಾಲು ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಹುಲಿನ ಬೇಡ್ಕೊಂತು. ಹುಲಿಯಣ್ಣ, ನಾನು ಮನೆಗೆ ಹೋಗಿ ನನ್ ಪಾಪು ಕರು ಇದೆ, ಅದಕ್ಕೆ ಹಾಲು ಕೊಟ್ಬಿಟ್ಟು ನಾನು ವಾಪಸ್ ಬರ್ತೀನಿ, ಆಮೇಲೆ ನೀನ್ ನನ್ನನ್ನ ತಿನ್ಕೋ ಅಂತ ಕೇಳ್ತು. ಆಗ ಈ ಹುಲಿ ನೀನು ಈಗ ಬಿಟ್ಟೆ ಅಂತಂದ್ರೆ ಹೋದ್ರೆ ಮತ್ತೆ ಬರ್ತೀಯಾ, ನಿನ್ನ ಬಿಡೋದಕ್ಕೆ ನಾನೇನು ಮೂರ್ಖನಾ, ನಾನ್ ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ, ಈಗ್ಲೇ ಹಿಡ್ಕೊಂಡು ಗಬಕ್ ಅಂತ ತಿನ್ಕೊಂಡ್ಬಿಡ್ತೀನಿ ಅಂತ ಹೇಳ್ತು. ಏನಂತೂ, ನಿನ್ನ ಬಿಡಲ್ಲ, ಈಗ್ಲೇ ಹಿಡ್ಕೊಂಡು ಗಬಕ್ ಅಂತ ತಿನ್ಕೊಂಡ್ಬಿಡ್ತೀನಿ ಅಂತ ಅಂತು. ಆಗ ಹಸುಗೆ ತುಂಬಾ ಭಯ ಆಯ್ತು. ತನ್ನ ಕರುಗೆ ಹೇಗಾದ್ರೂ ಮಾಡಿ ಹಾಲು ಕೊಡ್ಬೇಕಲ್ಲ, ಏನ್ ಮಾಡೋದು ಈಗ ಅಂತ ಯೋಚನೆ ಮಾಡ್ಬಿಟ್ಟು ಮತ್ತೆ ಕೇಳ್ಕೊಂತು ಆ ಹುಲಿನ, ಹುಲಿಯಣ್ಣ, ನೀನ್ ನನ್ ಮಾತನ್ನ ನಂಬು, ನಾನ್ ನಿಜವಾಗ್ಲೂ ಕೊಟ್ಟ ಮಾತಕ್ ತಪ್ಪಲ್ಲ, ನಾನು ಹೋಗಿ ನನ್ ಪಾಪು ಕರುಗೆ ಹಾಲು ಕೊಟ್ಬಿಟ್ಟು ವಾಪಸ್ ಬರ್ತೀನಿ, ಆಮೇಲೆ ನೀನ್ ಬೇಕಾದ್ರೆ ನನ್ನನ್ನ ತಿನ್ಕೋ, ಖಂಡಿತ ಬರ್ತೀನಿ, ಗಾಡ್ ಪ್ರಾಮಿಸ್ ಬರ್ತೀನಿ ಅಂತ ಹೇಳ್ತು. ಆಗ ಈ ಹುಲಿಯಣ್ಣನ್ಗೆ ಏನಾಯ್ತು, ಯೋಚನೆ ಮಾಡ್ತು, ಪಾಪ ಇದು ಇಷ್ಟೊಂದೆಲ್ಲ ಹೇಳ್ತಾ ಇದೆ, ಏನ್ ಮಾಡುದು ಅಂತ ಯೋಚನೆ ಮಾಡ್ತಿತ್ತು. ಆಗ ಪುಣ್ಯಕೋಟಿ ಹಸು ಏನ್ ಮಾಡ್ತು, ಹುಲಿಯಣ್ಣ ನನ್ನ ನಂಬು ಪ್ಲೀಸ್, ಗಾಡ್ ಪ್ರಾಮಿಸ್, ನಾನ್ ಕೊಟ್ಟ ಮಾತಕ್ ತಪ್ಪಲ್ಲ, ನಾನ್ ಕೊಟ್ಟ ಮಾತಕ್ ತಪ್ಪಿದ್ರೆ ಆ ದೇವ್ರು ನನ್ನ ಮೆಚ್ಚಲ್ಲ, ಹಂಗಾಗಿ ನಾನ್ ಖಂಡಿತ ವಾಪಸ್ ಬರ್ತೀನಿ, ನನ್ ಪಾಪುಗ್ ಹಾಲು ಕುಡ್ಸ್ಬಿಟ್ಟು ಬರ್ತೀನಿ, ನಾನು ದಯವಿಟ್ಟು ನನ್ನನ್ನ ಬಿಟ್ಬಿಡು, ನೀನ್ ಇಲ್ಲೇ ಕಾಯ್ತಾ ಇರು, ನಾ ಖಂಡಿತ ಬರ್ತೀನಿ, ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ಅಂತ ಕೇಳ್ಕೊಂತು. ಅದು ಹತ್ಕೊಂಡು ಕೇಳ್ಕೊಂಡಿದ್ರಿಂದ ಏನಾಯ್ತು, ಈ ಹುಲಿಯಣ್ಣನ ಮನ್ಸು ಕರಗ್ತು. ಆಯ್ತು, ನೀನು ಗಾಡ್ ಪ್ರಾಮಿಸ್ ಮಾಡಿದ್ದಕ್ಕೋಸ್ಕರ ನಿನ್ನನ್ನ ಬಿಡ್ತೀನಿ, ನೀನು ಬೇಗ ಹೋಗಿ ನಿನ್ ಪಾಪುಗೆ ಹಾಲು ಕುಡಿಸ್ಬಿಟ್ಟು ಬೇಗ ಬರ್ಬೇಕು, ನನ್ಗೆ ಹೊಟ್ಟೆ ಹಸಿತಾ ಇದೆ, ನಾನಿಲ್ಲೇ ಕಾಯ್ತಾ ಕೂತಿರ್ತೀನಿ, ಬೇಗ ಹೋಗಿ ಬಾ ಅಂತ ಹೇಳ್ತು. ಹಾಗೇನ್ ಮಾಡ್ತು ಹಸು, ಬೇಗ ಬೇಗ ಟಕ್ 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 ಅಂತ ನಡ್ಕೊಂಡು ಓಡ್ಕೊಂಡು ಹಾಗೆಯೇ ತನ್ನ ಕರು ಹತ್ರ ಬಂತು. ಕರು ಹತ್ರ ಬಂದು ನೋಡುತ್ತೆ, ಎಲ್ಲ ಹಸುಗಳನ್ನು ಜೊತೆಗಿದಾವೆ, ಕರುನು ಜೊತೆಗಿದೆ. ಹಾಗೆ ತನ್ನ ಕರುನ ನೋಡ್ತಾ ನೋಡ್ತಾ ಹಸುಗೇನಾಯ್ತು, ಅಳು ಬರುತ್ತು. ಆದ್ರೆ
ನಾನೀಗ ಹೋಗ್ಲೇಬೇಕು, ಸತ್ತೋಯ್ತೀನಲ್ಲ, ಹುಲಿಯಣ್ಣ ನನ್ನನ್ನು ತಿನ್ಬಿಡ್ತಾನೆ ಅಂತ ಅನ್ಕೊಂಡು ಬೇಗ ಬೇಗ ಹಾಲು ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತು. ಪಾಪು ಪಾಪು ನೀನ್ ಬಾ, ಬೇಗ ಹಾಲು ಕುಡ್ಕೊ, ನಾನೀಗ ವಾಪಸ್ ಹೋಗ್ಬೇಕು. ಹುಲಿಯಣ್ಣನಿಗೆ ನಾನು ಮಾತು ಕೊಟ್ಟು ಬಂದಿದ್ದೀನಿ, ಆ ಹುಲಿಯನ್ನ ನನ್ನನ್ನ ದಾರಿ ಮಧ್ಯೆ ಹಿಡ್ಕೊಂಡು ತಿನ್ಬಿಡ್ತೀನಿ ಅಂತ ಹೇಳ್ತು. ಆಗ ನಾನು ಪಾಪುಗೆ ಹಾಲು ಕೊಡ್ಬೇಕು, ಕೊಟ್ಬಿಟ್ಟು ಬರ್ತೀನಿ, ಆಮೇಲೆ ನನ್ನನ್ನ ತಿನ್ನು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ನೀನು ಬೇಗ ಹಾಲು ಕುಡ್ಕೋ ಅಂತ ಹೇಳ್ತು. ಆಗ ಪಾಪು ಕರು ಇತ್ತಲ್ಲ, ಅದಕ್ಕೆ ಅಳು ಬರ್ತು. ಅಮ್ಮ ಅಮ್ಮ ನೀನು ಹೋಗ್ಬೇಡ, ನೀನು ಹೋಗ್ಬಿಟ್ರೆ ಹುಲಿಯನ್ನ ನಿನ್ನ ತಿನ್ಕೊಂಡ್ಬಿಡ್ತಾನೆ, ತಿನ್ಕೊಂಡ್ರೆ ನನ್ಗೆ ಯಾರು ಇರ್ತಾರೆ, ನನ್ ಜೊತೆಗೆ ಯಾರು ಆಟ ಆಡ್ತಾರೆ, ನನಗೆ ಯಾರು ಹಾಲು ಕೊಡ್ತಾರೆ, ನೀನ್ ಹೋಗ್ಬೇಡ ಹೋಗ್ಬೇಡ ಅಮ್ಮ ಅಂತ ಕೇಳ್ಕೊಂತು. ಆಗ ಆ ಪುಣ್ಯಕೋಟಿ ಹಸುಗೆ ತುಂಬಾನೇ ಬೇಸರ ಆಯ್ತು. ಅದು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತು. ಆಮೇಲೆ ಅಳ್ತಾ ಅಳ್ತಾ ಬೇರೆ ಹಸುಗಳೆಲ್ಲ ಇದ್ವಲ್ಲ, ಆ ಹಸುಗಳಿಗೆ ಹೇಳ್ತು, ಅಕ್ಕಂದ್ರ ತಂಗೀರ ನೀವೇ ಇವನನ್ನ ನೋಡ್ಕೊಬೇಕಿನ್ಮೇಲೆ, ನಾನು ಹುಲಿಯಣ್ಣನ ಹತ್ರ ಹೋಗ್ತಾ ಇದ್ದೀನಿ, ಆ ಹುಲಿಯಣ್ಣ ನನ್ನನ್ನ ತಿನ್ಕೊಂಡ್ಬಿಡ್ತಾನೆ, ಆಮೇಲೆ ನನ್ ಪಾಪು ಕರುಗೆ ಯಾರು ಇರಲ್ಲ, ಹಾಗಾಗಿ ನೀವೇ ಇವನ್ನ ಅಮ್ಮನ್ ತರ ನೋಡ್ಕೊಬೇಕು, ಅವನಿಗೆ ಹಾಲು ಕೊಡ್ಬೇಕು, ಅವನ ಜೊತೆ ಆಟ ಆಡ್ಬೇಕು, ಅವನ್ನ ಮುದ್ದು ಮಾಡ್ಬೇಕು, ನಾನ್ ಇನ್ಮೇಲೆ ಇರಲ್ಲ, ಪ್ಲೀಸ್ ನೀವೇ ಅವನ್ನ ನೋಡ್ಕೊಳ್ಳಿ ಅಂತ ಕೇಳ್ಕೊಂತು. ಆಗ ಆ ಹಸುಗಳೆಲ್ಲ ಆಯ್ತು ಆಯ್ತು ಅಂತ ತಲೆ ಅಳ್ಳಾಡಿಸಿತ್ತು. ಈ ಪುಣ್ಯಕೋಟಿ ಹಸು ಬೇಗ ಹಾಲು ಕೊಡ್ತು. ಹಾಲು ಕುಡ್ಕೊಂಡ್ಮೇಲೆ ನಾನು ಹೊರಡ್ತೀನಿ ಅಂತ ಕೇಳ್ತು. ಆಗ ಪಾಪು ಕರು ಇತ್ತಲ್ಲ, ಅದು ಅಮ್ಮ ಅಮ್ಮ ಹೋಗ್ಬೇಡಮ್ಮ, ಅಮ್ಮ ಹೋಗ್ಬೇಡಮ್ಮ ಅಂತ ಕೇಳ್ಕೊಂತು. ಆಗ ನೋಡ್ಕಂದ, ನಾವು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಬಾರ್ದು, ಅದನ್ನ ದೇವ್ರು ಯಾವತ್ತೂ ಮೆಚ್ಚೋದಿಲ್ಲ. ನಾವು ಕೊಟ್ಟ ಮಾತಿನ ತರನೇ ನಡ್ಕೊಬೇಕು. ನಾವು ಪ್ರಾಮಿಸ್ ಮಾಡಿದ್ರೆ ಯಾವತ್ತೂ ಮಿಸ್ ಮಾಡಬಾರ್ದು. ನಮ್ ಜೀವ ಹೋಗುತ್ತೆ ಅಂತ ಗೊತ್ತು, ಆದ್ರೂನು ನಾವು ಕೊಟ್ಟ ಮಾತಿಗೆ ತಪ್ಪದೇನೆ ನಡ್ಕೊಬೇಕು. ನಾನು ವಾಪಸ್ ಹೋಗ್ತೀನಿ, ಹುಲಿಯನ್ನ ನನ್ನನ್ನು ತಿನ್ಕೊಂಡ್ರು ಪರವಾಗಿಲ್ಲ, ನೀನು ಇವರೆಲ್ಲರ ಜೊತೆ ಚೆನ್ನಾಗಿರ್ಬೇಕು. ಅಕ್ಕಂದ್ರ ಅಮ್ಮಂದ್ರ ನೀವು ಇವನ್ನ ಮುಂದೆ ಬಂದ್ರೆ ತಿವಿಬೇಡಿ, ಹಿಂದೆ ಬಂದ್ರೆ ಒದಿಬೇಡಿ, ನಿಮ್ಮ ಕರು ನಿಮ್ಮ ಪಾಪು ತರನೇ ನೋಡ್ಕೊಳ್ಳಿ ಅಂತ ಕೇಳ್ಕೊಂಡು ಅಲ್ಲಿಂದ ಹೊರಟು. ಪಾಪ ಈ ಕರು ಪಾಪು ಇತ್ತಲ್ಲ, ಅದು ಅಮ್ಮನ್ನ ನೋಡ್ತಾ ಹಾಗೆ ಅಳ್ತಾ ನಿಂತ್ಕೊಂತು. ಪುಣ್ಯಕೋಟಿ ಹಸು ಏನ್ ಮಾಡ್ತು, ಅಲ್ಲಿಂದ ಹಾಗೆ ನಡ್ಕೊಂಡು 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 ಕಾಡಕ್ ಬಂತು. ಇಲ್ಲಿ ಹುಲಿರಾಯ ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲ, ನನಗೆ ಈ ಪುಣ್ಯಕೋಟಿ ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡು ಹಾಗೆ ಕೋಪದಿಂದ ಅಂತ ನೋಡ್ತಾ ಇತ್ತು. ಆಮೇಲೆ ನೋಡಿದ್ರೆ ದೂರದಲ್ಲಿ ಪುಣ್ಯಕೋಟಿ ಹಸು ಬರ್ತಾ ಇರೋದು ಅದಕ್ಕೆ ಕಾಣ್ತು. ಆ ಪುಣ್ಯಕೋಟಿ ಬರ್ತಾ ಇದೆ, ನಾನು ಬಂದ ತಕ್ಷಣ ಅದನ್ನ ತಿನ್ಕೊಬೇಕು ಅಂತ ಖುಷಿಯಾಗಿ ಹಾಗೆ ಹುಲಿಯನ್ನ ಕಾಯ್ತಾ ಇದ್ದ. ಪುಣ್ಯಕೋಟಿ ಹಸು ಏನ್ ಮಾಡ್ತು, ಹಾಗೆ ನಡ್ಕೊಂಡು ಹುಲಿಯಣ್ಣನ ಹತ್ರ ಬಂತು. ಹುಲಿಯಣ್ಣನ ಹತ್ರ ಬಂತು, ನೋಡು ಹುಲಿಯಣ್ಣ, ನನ್ ಖಂಡ ಇದೆ, ನನ್ ಮಾಂಸ ಇದೆ, ಎಲ್ಲಾನು ನೀನ್ ತಿನ್ಕೋ, ನೀನ್ ಖುಷಿಯಾಗಿರು, ನನ್ನನ್ನು ಈಗ್ಲೇ ತಿಂದಾಕ್ಬಿಡು, ನಿನ್ ಹೊಟ್ಟೆ ತುಂಬಿಸ್ಕೋ, ನಿನ್ ಹಸುನ ತೀರಿಸ್ಕೋ ಅಂತ ಕೇಳ್ತು. ಆಗ ಅದನ್ನ ನೋಡ್ದಂತಹ ಹುಲಿಯಣ್ಣನ್ಗೆ ಏನಾಯ್ತು, ಮನ್ಸಿಗೆ ತುಂಬಾನೇ ಬೇಸರ ಆಯ್ತು. ನಾನು ನಿನ್ನನ್ನ ತಿನ್ಬೇಕು ಅಂತ ಇದ್ದೆ, ಆದ್ರೆ ನೀನು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡಿದ್ದೀಯ. ನೀನು ಒಂದು ಪುಣ್ಯಕೋಟಿ ಹಸು, ನಿನ್ನನ್ನ ತಿಂದ್ರೆ ಆ ದೇವರು ನನ್ನನ್ನ ಮೆಚ್ಚೋದಿಲ್ಲ. ನಾನು ನಿನ್ನನ್ನ ತಿನ್ನೋದಕ್ಕಾಗಲ್ಲ. ನಿನ್ನಂತ ಹಸು ದೇವರಿಗೆ ಸಮಾನ. ಆ ಹಸುನ ತಿಂದು ನಾನು ಪಾಪ ಮಾಡೋದಕ್ಕಾಗಲ್ಲ. ನೀನ್ ಕೊಟ್ಟ ಮಾತನಂತೆ ನಡ್ಕೊಂಡಿದ್ದೀಯ, ಹಾಗಾಗಿ ನಾನು ನಿನ್ನನ್ನ ಬಿಡ್ತಾ ಇದ್ದೀನಿ. ನೀನು ಹೋಗಿ ನಿನ್ನ ಕರು ಜೊತೆ ಸುಖವಾಗಿರು. ನಿನ್ನಂತ ಹಸುನ ತಿನ್ನೋ ಯೋಚನೆ ಮಾಡಿದಂತಹ ನಾನು ಪಾಪಿ, ನಾನು ಬದುಕಿರಬಾರ್ದು ಅಂತ ಹೇಳಿ ಹಾಗೆ ಹೋಗಿ ಅಲ್ಲಿ ಬೆಟ್ಟ ಗುಡ್ಡ ಇರುತ್ತಲ್ಲ, ಅದ್ರ ಮೇಲಿಂದ ಡೊಕ್ ಅಂತ ಹಾರಿ ಸತ್ತೋಯ್ತು. ಏನಾಯ್ತು,
ಮೇಲಿಂದ ಡೊಕ್ಕಂತ ಹಾರಿ ಸತ್ತೋಯ್ತು. ಅದನ್ನ ನೋಡಿದಂತಹ ಪುಣ್ಯಕೋಟಿ ಹಸುಗೆ ತುಂಬಾ ಬೇಜಾರಾಯ್ತು. ಹುಲಿಯನ್ನ ಎಷ್ಟೊಂದು ಒಳ್ಳೆಯವನು, ಆದ್ರೆ ಅವನ್ ಪಾಪ ಮಾಡ್ದ ಅಂತ ಸತ್ತೋಗ್ಬಿಟ್ಟ ಅಂತ ಬೇಜಾರ್ ಮಾಡ್ಕೊಂಡು ಹಾಗೆ ತನ್ನ ಕರುನ ನೆನ್ಸ್ಕೊಂಡು ಖುಷಿಯಾಗಿ ಹಂಗೆ ಮನೆಗೆ ವಾಪಸ್ ಬಂತು. ಇದ್ರಿಂದ ಮಕ್ಳೇ ಏನ್ ಗೊತ್ತಾಗುತ್ತೆ? ನಾವು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಬಾರದು. ಮಕ್ಳೇ, ಇದ್ರಿಂದ ನಿಮಗೆಲ್ಲ ಏನ್ ಗೊತ್ತಾಯ್ತು? ನಾವು ಒಳ್ಳೆತನದಿಂದ ನಡ್ಕೊಂಡ್ರೆ, ಕೊಟ್ಟ ಮಾತಿಗೆ ತಪ್ಪದೆ ನಡ್ಕೊಂಡ್ರೆ, ಕೆಟ್ಟವರು ಕೂಡ ನಮ್ಮ ಒಳ್ಳೆತನದಿಂದ ಬದಲಾಗ್ತಾರೆ. ನಮ್ಮ ಒಳ್ಳೆತನ ನಮ್ಗೆ ಯಾವಾಗ್ಲೂ ಕಾಪಾಡುತ್ತೆ, ನಮ್ಮ ನಿಷ್ಠೆ ನಮ್ಮನ್ನ ಯಾವಾಗ್ಲೂ ಕಾಪಾಡುತ್ತೆ ಅಂತ ತಿಳ್ಕೊಬೇಕು. ಇದೇ ತರ ಬೇರೆ ಕಥೆಯೊಂದಿಗೆ ನಿಮ್ಮ ಪ್ರೀತಿಯ ವಿನು ಮಾಮ ಮತ್ತೆ ಬರ್ತೀನಿ. ಬಾಯ್.